ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಕಿಸಾ ಚಾನಲ್. ಇವತ್ತೇನಪ್ಪ ಅಂದರೆ ಹಿಂಗೆ ಮನೇಲಿ ಬೋರ್ ಆಗ್ತಿತ್ತು ಅಂತ ಇಲ್ಲೇ ಹತ್ರದಲ್ಲಿರೋ ಒಂದು ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಈಗ ಹೊರಡ್ತಾ ಇದ್ದೀವಿ ಟೆಂಪಲ್ಗೆ. ಈ ಟೆಂಪಲ್ ಯಾವುದು ಅಂತ ಗೆಸ್ ಮಾಡಿ ನೋಡೋಣ. ಇವಾಗ ಬನ್ನಿ ಹೊರಡೋಣ. ಫಸ್ಟು ನಾವು ತಾಳ್ಬೆಟ್ಟದ ಹತ್ರ ಬಂದ್ವಿ. ಈ ತಾಳ್ಬೆಟ್ಟದಲ್ಲಿ ಕೈ ಮುಗಿದು ಬೇಡ್ಕೊಂಡು ನಮ್ಮ ಜರ್ನಿ ಚೆನ್ನಾಗಿರಲಿ, ಯಾವುದೇ ಥರ ತೊಂದರೆ ಆಗೋದು ಬೇಡ ಅಂತ ಕೇಳಿಕೊಂಡು ಇವಾಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಿದ್ದೀವಿ. ಬನ್ನಿ ಹೋಗೋಣ. ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಮಾತ್ರ ಸೂಪರಾಗಿರುತ್ತೆ. ವ್ಯೂಸೇ ಆಗಲಿ, ಅಲ್ಲಿಂದ ರೋಡೇ ಆಗಲಿ, ಜಾಸ್ತಿ ವೆಹಿಕಲ್ ಏನೂ ಓಡಾಡಲ್ಲ. ವೀಕ್ ಡೇಸಲ್ಲಿ ಹೋಗಿದ್ವಿ ನಾವು. ತುಂಬ ಚೆನ್ನಾಗಿತ್ತು. ನೀವೇ ನೋಡ್ತಿರ್ಬೋದು ಸುತ್ತ ಗ್ರೀನರಿ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ಇವಾಗ ತಾಳ್ಬೆಟ್ಟದಲ್ಲಿ ಕೈ ಮುಗಿದು ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಯಾವ ಥರ ಇದೆ ಬೆಟ್ಟ ಅಂತ. ಫುಲ್ಲು ಗ್ರೀನರಿ ಆಗಿದೆ. ಈಗ ಮಳೆಗೆ ಬಂದಿರೋದಕ್ಕೂ ಅದಕ್ಕೂ ಫುಲ್ಲು ಹಸಿರಾಗಿದೆ. ಇಲ್ಲಂತೂ ಮಕ್ಕಳು ಕರ್ಕೊಂಡು ಬಂದರೆ ಆ ರೋಡು, ಆ ಗ್ರೀನರಿ, ಮರ ಗಿಡ ಬೆಟ್ಟ ನೋಡ್ಕೊಂಡು ಫುಲ್ ಎಂಜಾಯ್ ಮಾಡ್ತಾರೆ. ನನ್ನ ಮಗಳು ಮಾತ್ರ ಫುಲ್ ಖುಷಿಯಾಗಿದ್ಲು. ಎಲ್ಲ ಸುತ್ತ ನೋಡ್ತಿದ್ಲು. ಅವ್ಳಿಗೆ ಏನು ಅರ್ಥ ಆಗ್ತಿತ್ತೋ ಇಲ್ಲವೋ ಗೊತ್ತಿಲ್ಲ, ಫುಲ್ಲು ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ಲು. ನಾವು ಮನೆಯಿಂದ ಹೊರಟಾಗಲೇ ಲೇಟಾಗಿತ್ತು. ಸೊ ಒಂದು ಕಡೆ ಸ್ಟಾಪ್ ಮಾಡಿದ್ವಿ. ಊಟ ಬೇರೆ ಮಾಡಿರಲಿಲ್ಲ. ಸೊ ಅಲ್ಲೇ ಎಲ್ಲಾದರೂ ಊಟ ಮಾಡ್ಕೊಳ್ಳೋಣ ಅಂತ ಹೋಟೆಲಿಂದ ಪಾರ್ಸಲ್ ತೊಗೊಂಡು ಇಲ್ಲಿ ಸ್ಟಾಪ್ ಮಾಡಿದ್ವಿ ಊಟ ಮಾಡೋಣ ಅಂತ. ನನ್ನ ಮಗಳು ನೋಡ್ತಿರ್ಬೋದು ಯಾವ ಥರ ನೋಡ್ತಿದ್ದಾಳೆ ಅಂತ. ಅವಳಿಗಿದೆಲ್ಲ ಹೊಸದು. ಸೊ ಸುತ್ತಮುತ್ತ ನೋಡ್ತಾ ಇದ್ದಾಳೆ. ನಾವು ಬರಬೇಕಾದ್ರೆ ಹೋಟೆಲಿಂದ ರೈಸ್ ಬಾತು ಮತ್ತು ಇಡ್ಲಿನ ಪಾರ್ಸಲ್ ಮಾಡಿಸ್ಕೊಂಡು ಬಂದಿದ್ವಿ. ಅಲ್ಲೇ ಮಧ್ಯ ಸ್ಟಾಪ್ ಮಾಡಿ ಈ ಥರ ತಿನ್ನೋದ್ರಲ್ಲೇ ಒಂಥರ ಖುಷಿ. ಎಲ್ಲರೂ ಹೊರಗಡೆ ಹೋದಾಗ ಮಧ್ಯ ಎಲ್ಲಾದರೂ ಸ್ಟಾಪ್ ಮಾಡಿ ಸರಿ ಇನ್ನು ಲೇಟ್ ಆಗುತ್ತೆ ಹೊರಡೋಣ ಅಂತ ನೋಡಿದ್ವಿ. ನನ್ನ ಮಗಳು ಬೇರೆ ನಾನೇ ಡ್ರೈವ್ ಮಾಡ್ತೀನಿ ಅಂತ ಡ್ರೈವಿಂಗ್ ಸೀಟಲ್ಲಿ ಹೋಗಿ ಕೂತ್ಬಿಟ್ಟಿದ್ಲು. ಇವಾಗ ಮತ್ತೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಮಳೆ ಬಂದರೆ ಕಷ್ಟ ಆಗುತ್ತೆ, ಮಗು ಬೇರೆ ಇದೆ ಅಂದ್ಬಿಟ್ಟು. ನಾವು ಬಂದಿದ್ದ ಊರು ಇದೆ ನೋಡಿ, ಬಸವನಹಳ್ಳಿ, ಅಂದರೆ ಬಸವನ ಬೆಟ್ಟ. ಇಲ್ಲೇ ಯಲಗೂರು ಪಕ್ಕದಲ್ಲಿದೆ. ಫೈನಲಿ ನಾವು ಟೆಂಪಲ್ ರೀಚ್ ಆದ್ವಿ. ನೋಡಿ ಯಾವ ದೇವಸ್ಥಾನ ಅಂತ. ಹೆಬ್ಬೆಟ್ಟದ ಬಸವೇಶ್ವರ ಸ್ವಾಮಿ ಅಂತ, ಅಂದರೆ ಇಲ್ಲಿ ಲೋಕಲಲ್ಲೆಲ್ಲ ಹೆಬ್ಬೆಟ್ಟರಾಯ ಅಂತ ಕರೀತಾರೆ. ತುಂಬ ಪವರ್ಫುಲ್ ದೇವರು ಅಂತ ಕೂಡ ಹೇಳ್ತಾರೆ. ನೋಡ್ತಿರ್ಬೋದು ಯಾವ ಥರ ಇದೆ ಟೆಂಪಲ್ ಅಂತ. ತುಂಬ ಚೆನ್ನಾಗಿದೆ ಟೆಂಪಲ್. ಬನ್ನಿ ಒಳಗಡೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದೇ ಹೆಬ್ಬೆಟ್ಟದ ಬಸವೇಶ್ವರ ಸ್ವಾಮಿ. ತುಂಬ ಚೆನ್ನಾಗಿದೆ. ಹೂವು ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ವೀಕ್ ಡೇಸ್ ಆದ್ರೂ ತುಂಬ ಚೆನ್ನಾಗಿ ಮಾಡಿದರು. ಈಗ ಬನ್ನಿ ಮಂಗಳಾರತಿ ಮಾಡ್ತಿದ್ದಾರೆ, ನೋಡೋಣ. ನಾವು ಮಂಗಳಾರತಿ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಅಲ್ಲಿನ ಅರ್ಚಕರು ಮಗು ಕೊಡಿ ಆಶೀರ್ವಾದ ಮಾಡಿಸ್ಕೊಂಡು ಕೊಡ್ತೀವಿ ಅಂತ ಕರ್ಕೊಂಡು ಹೋದ್ರು. ನೋಡ್ತಿರ್ಬೋದು ನನ್ನ ಮಗಳು ಹೋಗಿ ಯಾವ ಥರ ನೋಡ್ತಿದ್ದಾಳೆ ಅಂತ. ಏನೋ ಇದು ಹೊಸ್ದಾಗಿದೆಯಲ್ಲ ಅಂತ ನೋಡ್ತಿದ್ದಾಳೆ. ಹೂವು ಕೆಳಗೆ ಮಾಡ್ಕೊಳ್ತಾಳೆ, ಹೂವು ಕೈಗೆ ಬರಲ್ಲ, ಅದಕ್ಕೆ ಹತ್ತೇ ಬಿಡ್ತಾಳೆ ಪಾಪ. ಅವಳಿಗಿದೆಲ್ಲ ಹೊಸ್ದಲ್ವಾ, ಗಾಬರಿ ಆಗ್ಬಿಟ್ಟಿದ್ದಾಳೆ ಒಂಥರ. ಆದರೂ ಫೈನಲಿ ನನ್ನ ಮಗಳಿಗೆ ಆ ದೇವರ ಆಶೀರ್ವಾದ ಸಿಕ್ತು ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು. ಟೆಂಪಲಿಂದ ಹೊರಗಡೆ ಬಂದ್ವಿ. ಬಂದ ತಕ್ಷಣ ಅರ್ಚಕರು ಕರೆದ್ಬಿಟ್ಟು ಪ್ರಸಾದ ಕೊಟ್ಟರು. ತುಂಬ ಚೆನ್ನಾಗಿತ್ತು ಪ್ರಸಾದ ಕೂಡ. ಹಾಗೆ ಪ್ರಸಾದ ತಿನ್ಕೊಂಡು ಮುಂದೆ ಬಂದ್ವಿ. ನೋಡ್ತಿರೋದು ಮಂಗಗಳು ಯಾವ ಥರ ಮಕ್ಕಳ ಜೊತೆ ಆಟ ಆಡ್ತಿದೆ ಅಂತ. ನನ್ನ ಮಗಳು ಅದನ್ನು ನೋಡ್ತಾ ಖುಷಿ ಪಡ್ತಿದ್ಲು. ಏನೋ ಈ ಥರ ಆಡ್ತಿದೆಯಲ್ಲ ಅಂತ. ನನ್ನ ಮಗಳಿಗೆ ಈ ಪ್ರಾಣಿ ಪಕ್ಷಿ ಅಂದರೆ ತುಂಬ ಇಷ್ಟ. ನೋಡ್ತಾ ಇದ್ಲು. ಹಂಗೆ ಇಲ್ಲೊಂದು ದೊಡ್ಡದು ಬಸಪ್ಪಂದು ಆರ್ಚ್ ಇದೆ. ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಸುಮಾರು ಒಂದು 7ರಿಂದ 8 ಅಡಿ ಇರ್ಬೋದು. ಈಗ ಈ ದೇವಸ್ಥಾನ ಯಾವ ಥರ ಇದೆ ಅಂತ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ, ಯಾವ ಥರ ಇದೆ ಅಂತ ನೀವು ಕೂಡ. ನಾವು ಚಿಕ್ಕವರಾಗಿದ್ದಾಗ ಸ್ಕೂಲಿಂದನೇ ಒನ್ ಡೇ ಟ್ರಿಪ್ ಕರ್ಕೊಬತ್ತಿದ್ರು. ಅಂದರೆ ಪ್ರೈಮರಿ ಸ್ಕೂಲಲ್ಲೆಲ್ಲ ಬಸ್ಸಲ್ಲಿ ಕರ್ಕೊಬತ್ತಿದ್ರು. ಅದೇ ಹೈಸ್ಕೂಲ್ಗೆ ಹೋದಾಗ ಕಾಲ್ದಾರಿ ಅಂತಿತ್ತು. ಆ ಕಾಲ್ದಾರಿ ನಡ್ಸ್ಕೊಂಡು ಬರೋರು. ಆಗಿನ ಲೈಫೇ ಒಂಥರ ತುಂಬ ಚೆನ್ನಾಗಿತ್ತು. ನಡ್ಕೊಂಡು ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ತುಂಬ ಚೆನ್ನಾಗಿತ್ತು. ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ನೋಡ್ತಿರ್ಬೋದು ಯಾವ ಥರ ವ್ಯೂಸ್ ಇದೆ ಅಂತ. ಮೇಲುಗಡೆಯಿಂದ ನೋಡಿದ್ರೆ ಸುತ್ತಮುತ್ತ ಏನಿದೆಲ್ಲ ಕಾಣುತ್ತೆ. ನಾವು ಟೈಮ್ ಆಯಿತು ಅಂತ ಮನೆ ಕಡೆ ಹೊರಟ್ವಿ. ಇವಾಗ ಇಲ್ಲಿ ನೋಡ್ತಿರ್ಬೋದು ಒಂದು ಆಲದ ಮರ ಇದೆ, ಎಷ್ಟು ದೊಡ್ಡದಾಗಿದೆ ಅಂತ ನೀವು ನೋಡ್ತಿರ್ಬೋದು. ಸರಿ, ಇಲ್ಲಿಗೆ ನಾವು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.
ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.